ಇಷ್ಟಕ್ಕೆ ನಿಂತಿಲ್ಲ. ಬೆಳಗಾವಿಯಲ್ಲಿ ನಿನ್ನೆ ರಾತ್ರಿ ಅಹಿಂದ ನಾಯಕರು ಒಂದು ಡಿನ್ನರ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಆದರೆ ಯಾವ ನಾಯಕರುಗಳು ಕೂಡ ಗುಟ್ಟು ಬಿಟ್ಕೊಟ್ಟಿಲ್ಲ. TV9ಗೆ ಔತಣಕೂಟದ ಕೆಲ ಇನ್ಸೈಡ್ ಮಾಹಿತಿ ಕೂಡ ಲಭ್ಯ ಆಗಿದೆ. ಹಾಗಾದ್ರೆ ಸಭೆಯಲ್ಲಿ ಏನೇನು ಚರ್ಚೆ ಆಗಿದೆ ಬನ್ನಿ ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಬೋಣ. ಕಾಂಗ್ರೆಸ್ನಲ್ಲಿ ಪಟ್ಟದಾಟದ ನಡುವೆ ಡಿನ್ನರ್ ಪಾಲಿಟಿಕ್ಸ್. ಒಂದ್ ಕಡೆ ಯತೀಂದ್ರ ಹೇಳಿಕೆ ಸಂಚಲನ ಸೃಷ್ಟಿಸಿದ್ರೆ ಮತ್ತೊಂದ್ ಕಡೆ ಬೆಳಗಾವಿಯಲ್ಲಿ ಡಿನ್ನರ್ ರಾಜಕೀಯ ಜೋರಾಗಿದೆ. ಡಿನ್ನರ್ ಸಭೆಯ ಹೆಸರಲ್ಲಿ ಅಹಿಂದ ನಾಯಕರು ರಣತಂತ್ರ ರೂಪಿಸಿದ್ದಾರೆ. ಮಾಜಿ ಶಾಸಕ ಫಿರೋಜ್ ಸೇಠ್ ಮನೆಯಲ್ಲಿ ಆಯೋಜಿಸಿದ್ದ ಔತಣಕೂಟದಲ್ಲಿ ಸಿಎಂ ಸಿದ್ದರಾಮಯ್ಯ, ಸ್ಪೀಕರ್ ಖಾದರ್, ಸಚಿವರಾದ ಜಮೀರ್, ಸತೀಶ್ ಜಾರಕಿಹೊಳಿ, HC ಮಹಾದೇವಪ್ಪ, ಭೈರತಿ ಸುರೇಶ್ ಭಾಗಿಯಾಗಿದ್ದರು. ಹಾಗೆಯೇ ಶಾಸಕರಾದ ಪ್ರಸಾದ್ ಅಬ್ಬಯ್ಯ, ಆಸಿಫ್ ಸೇಠ್, ಅಶೋಕ್ ಪಟ್ಟಣ, ಖನಿಜ್ ಫಾತಿಮಾ, ರಿಜ್ವಾನ್ ಹರ್ಷದ್, MLC ಸಲೀಂ ಭಾಗಿಯಾಗಿದ್ದರು. ನಿನ್ನೆ ರಾತ್ರಿ ನಡೆದಿದ್ದ ಡಿನ್ನರ್ ಮೀಟಿಂಗ್ಗೆ DCM DK ಗೈರಾಗಿದ್ದು ಅವರ ಆಪ್ತರಿಗಷ್ಟೇ ಆಹ್ವಾನ ನೀಡಲಾಗಿತ್ತು. ಈ ಡಿನ್ನರ್ ಮೀಟಿಂಗ್ ಬಗ್ಗೆ ಗುಟ್ಟು ಬಿಟ್ಟು ಕೊಡದ ನಾಯಕರು ಯಾವುದೇ ರಾಜಕೀಯ ಚರ್ಚೆಯಾಗಿಲ್ಲ ಅಂತಿದ್ದಾರೆ. ಊಟಕ್ಕೆ ಹೋಗೋಕೆ ತಪ್ಪು, ಎಲ್ಲರಿಗೂ ಊಟಕ್ಕೆ ಕರೆದಿದ್ದು ಊಟಕ್ಕೆ ಹೋಗಿದ್ರಿ, ಅವ್ರನ್ನೇ ಕೇಳಿ ನೀವು. ಸಭೆ ಆಗಿರೋದು ಚರ್ಚೆಗಿರೋದು ನನಗೇನು ಗೊತ್ತಿಲ್ಲ. ನಾನು ಆರಾಮಾಗಿ ನಮ್ಮ ರೂಮಲ್ಲಿದ್ದೆ. ಸೊ ಏನು ರಾತ್ರಿ ಏನು ನಡೆದಿದ್ದು ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳೋದು. ಯಾವುದು ರಾಜಕೀಯ ಯಾವುದು ಚರ್ಚೆ ಆಗಲಿಲ್ಲ. ಕೇವಲ ಇದ್ದಿದ್ದು ನಮ್ಮ ಡಿನ್ನರ್ ಮೀಟಿಂಗ್ ಅಲ್ಲ, ಡಿನ್ನರ್ ಇದ್ದಿದ್ದು. ಅದರಿಂದ ಬೇರೆ ಯಾವುದೇ ವಿಚಾರಗಳು ಚರ್ಚೆ ಮಾಡಲಿಲ್ಲ. ಆದ್ರೆ ಡಿನ್ನರ್ ಮೀಟಿಂಗ್ ನಲ್ಲಿ ಅಹಿಂದ ನಾಯಕರು ಸಿದ್ದರಾಮಯ್ಯ ಪರ ಬಹುಪರಾಕ್ ಹಾಕಿದ್ದಾರೆ. ನೀವೇ ನಮ್ಮ ನಾಯಕ, ಅಲ್ಪಸಂಖ್ಯಾತರ ಪರವಾಗಿ ಇರೋ ನಾಯಕರು ನೀವೇ. ನಮ್ಮ ಜನ ನಿಮ್ಮನ್ನ ನಂಬಿ ವೋಟ್ ಹಾಕಿದ್ದಾರೆ, ನಾವು ನಿಮ್ಮ ಜೊತೆ ಇರ್ತೇವೆ, ಮುಂದುವರಿಯಿರಿ ಅಂತ ಅಲ್ಪಸಂಖ್ಯಾತ ನಾಯಕರು ಅಭಯ ನೀಡಿದ್ದಾರಂತೆ. ಕಾಂಗ್ರೆಸ್ ಡಿನ್ನರ್ ಸಭೆಗೆ ಲೇವಡಿ ಮಾಡಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಡಿಕೆಯನ್ನ ಮಟ್ಟ ಹಾಕಲು ನಡೆದಿರೋ ಡಿನ್ನರ್ ಮೀಟಿಂಗ್ ಅಂತ ಕುಟುಕಿದ್ದಾರೆ. ಮತ್ತೆ ಸಿದ್ದರಾಮಯ್ಯನವರೇ ಡಿನ್ನರ್ ಹೇಳೋದೊಂದು ಮಾಡೋದೊಂದು. ಅಂದರೆ DKನ ಮಟ್ಟ ಹಾಕಬೇಕು, DK ಮುಖ್ಯಮಂತ್ರಿ ಆಗಬಾರ್ದು, DK ಯಾವುದೇ ಕಾರಣಕ್ಕೂ CM ಸ್ಥಾನ ಬಿಡಬಾರ್ದು, ಏನು 2.5 ವರ್ಷ ಮಾತಾಗಿದೆ, ಅದನ್ನು ತಪ್ಪಿ ನಡಿಬೇಕು ಅಂತ ಮಾಡ್ತಾ ಇರೋವಂಥ ಡಿನ್ನರ್ ಪಾಲಿಟಿಕ್ಸ್. DK ಶಿವಕುಮಾರ್ ಸಮರ್ಥ ಇದ್ದಾರೆ, ಅವರು ಚಾಣಕ್ಯನೇ. ಇವ್ರಿಗೆಲ್ಲ ಕೌಂಟ್ರ್ ಕೊಡೋಕೆ ಅವರು ಏನು ಬೇಕೋ ಅವ್ರದ್ದು ಒಂದು ಪಾಲಿಟಿಕ್ಸು ಡಿನ್ನರ್ ಅವರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೇಲೆ ಡಿನ್ನರ್ ನಡೀತಿರೋದು ಪಟ್ಟದಾಟದ ಒಂದು ಭಾಗ ಅನ್ನೋ ಮಾತುಗಳು ಸುವರ್ಣಸೌಧದ ಪಡಸಾಲೆಯಲ್ಲೂ ಕೇಳಿ ಬಂದಿದ್ದು ಸುಳ್ಳಲ್ಲ. ಸಹದೇವ್ ಮಾನೆ, TV9 ಬೆಳಗಾವಿ.